ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸೆಕೆಂಡ್ ಲೆವೆಲ್ ರಾಜಕ್ರಿಯ ರೇಖೆಯಲ್ಲಿ ನಾನು ಫಸ್ಟ್ ಲೆವೆಲ್ ರಾಜಕ್ರಿಯ ರೇಖೆದ ಬಗ್ಗೆ ಹೇಳಿದ್ದೇನೆ. ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಸೆಕೆಂಡ್ ಲೆವೆಲ್ ಇಲ್ಲ ಗೊತ್ತಿದೆ ಇದರಲ್ಲಿ ಏನೇನು ಬರುತ್ತೆ ಏನೇನಿಲ್ಲ ಅಂತ ನಾನು ಹೇಳ್ತಾ ಹೋಗ್ತೇನೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೆಗನ ನಮ್ಮನ್ನ ವಾಟ್ಸಪ್ ಮೆಸೇಜ್ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮೆಸೇಜಲ್ಲಿ ಕಾಂಟ್ಯಾಕ್ಟ್ ನಾನು ದೀಕ್ಷೆ ಕೊಡ್ತೀನಿ. ನಂದು 6 ಲೆವೆಲ್ವರೆಗೂ ಆಗಿದೆ. ರಾಜಕ್ರಿಯ ರೇಖೆ ಫಸ್ಟಿಂದ 6 ಲೆವೆಲ್ವರೆಗೂ ಇರುತ್ತೆ. ನಾನು 6 ಲೆವೆಲ್ ಮಾಸ್ಟರ್ ಲೆವೆಲ್ ಆಗಿದೆ. ದೀಕ್ಷೆ ಕೊಡೋ ಇದಿದೆ, ದೀಕ್ಷೆ ತೊಗೋಬಹುದು. ಇದರಲ್ಲಿ ಯಾವ ರೀತಿ ಬರುತ್ತೆ ಸೆಕೆಂಡ್ ಲೆವೆಲಲ್ಲಿ ಫಸ್ಟ್ ಲೆವೆಲ್ ಮಾಡಿಕೊಂಡು ಒಂದು 3 ಮಂತ್ಸಿಂದ 6 ಮಂತ್ಸ್ವರೆಗೂ ಬೇಡ, ಒಂದು ನಿಮಗೆ 1 ಮಂತ್ ಆಗೋಷ್ಟೊತ್ತಿಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಚೇಂಜಸ್ ಆಗ್ತಾಯಿದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ನಿಮ್ಗೆ ಇದ್ರ ಮೇಲೆ 3 ಮಂತ್ಸಲ್ಲಿ ತೊಗೋಬೋದಾ ಇಲ್ಲ 6 ಮಂತ್ಸಲ್ಲ. ಆದರೆ ರೇಖೆ ತಗೊಂಡೆ ಆಮೇಲೆ ರಾಜಕ್ರಿಯ ರೇಖೆ ತೊಗೋಬೇಕು. ಆಲ್ರೆಡಿ 1ನೇ ಲೆವೆಲ್ ತೊಗೊಂಡಿರ್ತೀರ, ಸೆಕೆಂಡ್ ಲೆವೆಲ್ ತೊಗೋಬೇಕು ಯಾವ ರೀತಿ ಅನ್ನೋದು ಬಗ್ಗೆ ಹೇಳ್ತೀನಿ. ರೀಸನಬಲ್ ಪ್ರೈಸಲ್ಲೇ ನಾನು ನಿಮಗೆ ದೀಕ್ಷೆ ಕೊಡ್ತೇನೆ, ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ರಾಜಕ್ರಿಯೆ ಸೆಕೆಂಡ್ ಲೆವೆಲಲ್ಲಿ ಇಲ್ಲೂ ಸ್ಟಾರ್ಟ್ ಆಗೋದು ಶ್ರೀ ಗಣೇಶದಿಂದ ಸ್ಟಾರ್ಟ್ ಆಗುತ್ತೆ. ಶ್ರೀ ಗಣೇಶ, ಸಪ್ತಋಷಿಗಳು, ನಿಮಗೆ ಫಸ್ಟ್ ಲೆವೆಲಲ್ಲಿ ಫಸ್ಟ್ ಏನಿರುತ್ತೋ ಅದೇ ಧ್ಯಾನದ ಇದು ಸಿಗುತ್ತೆ. ಕೇಂದ್ರೀಯ ಸೂರ್ಯ, ಲಾಟೋತ್, ವೈಟ್ ಬ್ರದರ್ಸ್ ಹುಡ್ಗಳಂದರೆ ಯಾರು ಅಂತ ನಿಮ್ಗೆ ಅನಿಸ್ಬಹುದು. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗ ನಾನು ಫಸ್ಟ್ ಲೆವೆಲಲ್ಲಿ ರಾಜಕ್ರಿಯ ರೇಖೆ ಫಸ್ಟ್ ಲೆವೆಲಲ್ಲಿ ಹೇಳಿದ್ದೇನೆ ನೋಡಿ. ಈಜಿಪ್ಟ್ನಲ್ಲಿ ಶಿವನನ್ನು ಆ ರೀತಿ ಕರೆಯುತ್ತಾರೆ. ನಮ್ಮ ದೇಹದ ಸುತ್ತಲೂ ಟ್ರಿಪಲ್ ಕಿಂಗ್ ಚೇಂಬರ್, ಮಲ್ಟಿಲೇಯರ್ ಪಿರಮಿಡ್ ಅಂತ ಹೇಳಬಹುದು. ಮತ್ತು ನಮ್ಮ ದೇಹದ ಪಂಚತತ್ವಗಳು, ಆಕ್ಯುಪೇಜರ್ ಪಾಯಿಂಟ್ಸು ಇವೆಲ್ಲವನ್ನೂ ಅಲ್ಲಿ ಸಿಗುತ್ತೆ. ಹೈಯರ್ ಸೆಲ್ಫ್, ಐ ಎಮ್ ಪ್ರಿನ್ಸಸ್ಗಳು ಇಲ್ಲೂ ಬರ್ತಾರೆ. ಮತ್ತು 5th ಡೈಮೆಂಡ್ಸ್ ಕಾಸ್ಮಿಕ್ ಕನೆಕ್ಷನ್ನೂ ಸಿಗುತ್ತೆ ಇಲ್ಲಿ. ಮತ್ತು ನಮ್ಮ ಮೂಲಾಧಾರ ಚಕ್ರದಲ್ಲಿ ಕೇಂದ್ರೀಯ ಸೂರ್ಯನಿಂದ ಬರುವ ಒಂದು ಬಿಳಿಯ ಬೆಳಕಿನ ಎನರ್ಜಿ ನಮ್ಮಲ್ಲಿ ಮೂಲಾಧಾರ ಚಕ್ರದಲ್ಲಿ ಸುತ್ತುತ್ತಾ ಅದನ್ನು ಪ್ರದಕ್ಷಿಣಿಕರವಾಗಿ ಸುತ್ತುತ್ತಾ ಇರುತ್ತೆ. ಅಲ್ಲಿರೋ ಬ್ಲಾಕೇಜ್ ಎಲ್ಲ ಫಸ್ಟ್ ಲೆವೆಲಲ್ಲಿ ಕ್ಲಿಯರ್ ಮಾಡುತ್ತೆ. ಸೆಕೆಂಡ್ ಲೆವೆಲಲ್ಲಿ ಅದು ಎಷ್ಟು ಗಾತ್ರದಲ್ಲಿರಬೇಕು, ಎಷ್ಟು ಮೆಜರ್ಮೆಂಟಲ್ಲಿರಬೇಕು ಅಷ್ಟು ಮೆಜರ್ಮೆಂಟಲ್ಲಿ ತನ್ನ ಅಕ್ಷದ ಸುತ್ತಲೂ ತಿರುಗುತ್ತದೆ. ಇಲ್ಲಿ ಮೇನ್ ಅಕ್ಷದ ಸುತ್ತಲೂ ಅದು ಎಷ್ಟು ಮೆಜರ್ಮೆಂಟ್ ಇರಬೇಕು ಅಷ್ಟೇ ಇರಬೇಕಲ್ವ, ಅದನ್ನು ಇಲ್ಲಿ ಮಾಡುತ್ತೆ. ಮತ್ತು ಆ ಎನರ್ಜಿನ ಅನಂತದವರೆಗೆ ವಿಸ್ತರಿಸುತ್ತದೆ. ನಮ್ಮ ಹಾರ ಎಷ್ಟು ಎಕ್ಸ್ಪ್ಲೇನ್ ಆಗುತ್ತೋ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡುತ್ತೆ ಈ ಸೆಕೆಂಡ್ ಲೆವೆಲ್ ರಾಜಕ್ರಿಯ ರೇಖೆಯಲ್ಲಿ. ಮತ್ತು ಬ್ರಹ್ಮ ಇದೇ ಥರನೇ ಸಹಸ್ರಾರ ಚಕ್ರದವರೆಗೂ ನಮ್ಮ ಎಲ್ಲ ಚಕ್ರಗಳನ್ನು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಪೋರ್ಟಿಂಗ್ ಮಾಡುತ್ತೆ. ಮತ್ತು ಬ್ರಹ್ಮಾಂಡದಿಂದ ನೇರಳೆಯ ಬೆಳಕು, ಫಸ್ಟ್ ಬಿಳಿಯ ಬೆಳಕು ಬರ್ತಾ ಇತ್ತು, ಆಮೇಲೆ ನೆಕ್ಸ್ಟ್ ನೇರಳೆಯ ಬೆಳಕು ಅಲ್ಲಿ ಸಿಗುತ್ತೆ. ಇಲ್ಲೂ ನೇರಳೆಯ ಬೆಳಕು ಪ್ರತಿಯೊಂದು ಜೀವಕೋಶಕ್ಕೂ ಸೇರುತ್ತೆ. ಅದೇ ಥರ ಬಂಗಾರದ ಬೆಳಕು ಸೇರುತ್ತೆ. ಮತ್ತು ದೇಹದಲ್ಲಿ ನರ್ವಸ್ ಸಿಸ್ಟಮ್, ಬ್ಲಡ್ ಆಕ್ಯುಪೇಜರ್ ಸಿಸ್ಟಮ್, ಮತ್ತು ನಮ್ಮ ಮಜಲ್ಸ್ ಸಿಸ್ಟಮ್, ಚರ್ಮದಲ್ಲಿ ಇರುವ ಪ್ರಾಬ್ಲಮ್ಸ್, ಎಲುಬುಗಳಲ್ಲಿ, ಅಂಗಾಂಗಗಳಲ್ಲಿ ಅಂಗಾಂಗಗಳಲ್ಲಿರುವ ಸಿಸ್ಟಮ್ಸ್ಗಳು, ನಿರ್ನಾಳಕ ಗ್ರಂಥಿಗಳು, ಈ ಥೈರಾಯ್ಡ್ ಇರ್ಬೋದು, ಇನ್ನು ಬೇರೆ ಬೇರೆ ಪಾಯಿಂಟ್ಸ್ ಎಲ್ಲ ಇರುತ್ತಲ್ವ, ಮೇಜರ್ ಪಾಯಿಂಟ್ಸ್ಗಳು, ಆ ಪಾಯಿಂಟ್ಸ್ಗಳು ಎಲ್ಲವನ್ನೂ ಇಲ್ಲಿ ಆಕ್ಟಿವೇಶನ್ ಮಾಡುತ್ತೆ. ಅಂದರೆ ಈಗ ಅಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡುತ್ತೆ. ಈ ಮಲ್ಟಿಲೇಯರ್ ಪಿರಮಿಡ್ ಇರಬಹುದು, ಮತ್ತು ಈ ಬಿಳಿಯ ಬೆಳಕಿನ ಎನರ್ಜಿ ಇರಬಹುದು, ಬಿಳಿಯ ಬೆಳಕು, ಬ್ರಹ್ಮಾಂಡದ ನೇರಳೆಯ ಬೆಳಕು, ಬಂಗಾರದ ಬೆಳಕು ಇದನ್ನು ನಮ್ಮಲ್ಲಿ ಶಕ್ತಿಯುತವಾಗಲು ಬಿಡುತ್ತೆ. ಮತ್ತು ಇದರ ಜೊತೆಗೆ 9 ಬಾಡಿ ಎಲಿಮೆಂಟ್ಸ್ಗಳು ಜಾಗೃತಗೊಳ್ಳುತ್ತೆ ಇಲ್ಲಿ. ಫಿಸಿಕಲ್ ಬಾಡಿ, ಇಥರಿಕ್ ಬಾಡಿ, ಎಮೋಷ್ನಲಿ ಬಾಡಿ, ಮೆಂಟಲ್ ಬಾಡಿ, ಇಂಟೆಲಿಜೆಂಟ್ ಬಾಡಿ, ಬೌದ್ಧಿಕ ಬಾಡಿ, ನಿರ್ಣಾಯಕ ಬಾಡಿ, ಮಹಾಪರ್ವ ನಿರ್ವಾಹಕ ಬಾಡಿ, ಈ ಥರ 9 ಬಾಡಿ ಎಲಿಮೆಂಟ್ಸ್ಗಳು ನಮ್ಮಲ್ಲಿ ಪ್ರಜ್ವಲಿಸುತ್ತದೆ. ಅಂದರೆ ನಾವು ನಮ್ಮ ದೇಹ ಆತ್ಮ ಒಂದೇ ಅಂದ್ಕೊಂಡಿದ್ದೀವಿ, ಅದ್ರ ಹಿಂದೆ 9 ಥರ ಇರುತ್ತೆ. ಅದನ್ನೆಲ್ಲನೂ ಸಚೇತನಗೊಳಿಸಿ, ಜಾಗೃತಗೊಳಿಸಿ, ಅದರಲ್ಲಿರೋ ಅಲ್ಲಿ ಇರುವ ಕರ್ಮಗಳನ್ನು ಕ್ಲಿಯರ್ ಮಾಡುತ್ತೆ. ಇದ್ರ ಜೊತೆಗೆ ಪ್ರತಿರೂಪ ಪ್ರಯಾಣ ಸೇಮ್ ಇರುತ್ತೆ, ರಿಗ್ರೆಷನ್ ಥೆರಪಿ ಸೇಮ್ ಇರುತ್ತೆ, ಇಷ್ಟಾರ್ಥ ಸಿದ್ಧಿ ಈ ಥರ ಸೇಮ್ ಇರುತ್ತೆ. ಒಂದು 20ರಿಂದ 25 ನಿಮಿಷದ ಒಳಗಡೆ ನೀವು ರೇಖಿ ಪ್ರಾಕ್ಟೀಸಿಂದ ಹಿಡಿದು ಇದನ್ನು ನೀವು ಮಾಡ್ಕೋಬಹುದು. ನಿಮ್ಮ ಕೋಶಗಳಲ್ಲಿ ಶುದ್ಧೀಕರಣವಾಗುತ್ತದೆ, ನಿಮ್ಮ ದೇಹದಲ್ಲಿ ಬಲ ಪಡುತ್ತದೆ, ಮತ್ತು ಶಾಂತಿಯುತವಾಗ್ತೈತೆ. ಕಾಸ್ಮಿಕ್ ಕನೆಕ್ಷನ್ ನೀವು ಸಿದ್ಧರಾಗ್ತೀರಾ, ಸಿಗುತ್ತೆ ನಿಮಗೆ. ನೀವು ಇಷ್ಟೆಲ್ಲ ಇದಾದರೆ ನಿಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ಆಧ್ಯಾತ್ಮಿಕ ಕಡೆ ಹೋಗಬೇಕಾ, ಇಲ್ಲ ನಮಗೆ ಇರೋ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೋಬೇಕಾ, ಕ್ಲಿಯರೆನ್ಸ್ ಆಗೇ ಆಗುತ್ತೆ.
ನೋಡಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆಗನ ನೀವು ತಗೋಬಹುದು, ದೀಕ್ಷೆ ತಗೋಬಹುದು. ಬೇರೆ ಕಡೆ ಎಲ್ಲಾದ್ರೂ ನಾವು ತೊಗೊಂಡಿದ್ದೀವಿ, ಫಸ್ಟ್ ಲೆವೆಲ್ ಅಂದರೂ ಪರವಾಗಿಲ್ಲ, ಸೆಕೆಂಡ್ ಲೆವೆಲ್ ಕೊಡ್ತೇವೆ. ಇಲ್ಲ ಫಸ್ಟ್ ಲೆವೆಲ್ಗೂ ನಮ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಕೊಟ್ಟಿರ್ತೇನೆ, ನಂಬರಲ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ದೀಕ್ಷೆದು ಕೊಡ್ತೇವೆ. ಇನ್ನೂ ಡೀಟೇಲ್ಸ್ ಹೇಳ್ತೇವೆ, ಇದರಿಂದ ಇನ್ನೂ ಏನೇನು ಬೆನಿಫಿಟ್ ಇದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆಗೇನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಅಷ್ಟು ಜನಕ್ಕೆ ತಲುಪಲಿ. ಥ್ಯಾಂಕ್ ಯು ಸೋ ಮಚ್.